ಇತ್ತೀಚಿನ ದಿನಗಳಲ್ಲಿ ಐಟಮ್ ಸಾಂಗ್ ಇಲ್ಲದ ಸಿನಿಮಾಗಳನ್ನು ನೋಡುವುದು ಅಪರೂಪ. ಕಥೆಯೊಂದಿಗೆ ನೇರ ಸಂಬಂಧವಿಲ್ಲದಿದ್ದರೂ ಇಂತಹ ಹಾಡುಗಳು ಚಿತ್ರದ ಮನರಂಜನಾ ಮೌಲ್ಯವನ್ನು ಹೆಚ್ಚಿಸುವ ಪ್ರಮುಖ ಅಂಶವಾಗಿ ಬೆಳೆದಿವೆ. ಆದರೆ ಬಾಲಿವುಡ್ನಲ್ಲಿ ಈ ಟ್ರೆಂಡ್ ಯಾವಾಗ ಆರಂಭವಾಯಿತು? ಐಟಮ್ ನಂಬರ್ ಎಂಬ ಪದ ಹೇಗೆ ಹುಟ್ಟಿಕೊಂಡಿತು? ಇದರ ಹಿಂದಿರುವ ಇತಿಹಾಸ ಸಾಕಷ್ಟು ಕುತೂಹಲಕಾರಿಯಾಗಿದೆ. 1930ರ ದಶಕದಲ್ಲಿ ಮೇಡಮ್ ಅಜೂರಿ ಎಂದೇ ಖ್ಯಾತರಾಗಿದ್ದ ಅನ್ನಾ ಮೇರಿ ಗೆಸ್ಲರ್ ಹಿಂದಿ ಸಿನಿಮಾಗಳಲ್ಲಿ ಏಕ ವ್ಯಕ್ತಿ ನೃತ್ಯ ಪ್ರದರ್ಶನಗಳಿಗೆ ಅಡಿಪಾಯ ಹಾಕಿದ ಕಲಾವಿದೆಯರಲ್ಲಿ ಒಬ್ಬರಾಗಿದ್ದರು. ಆ ಕಾಲದಲ್ಲಿ ಈ ರೀತಿಯ ವಿಶೇಷ ನೃತ್ಯಗಳು ಹೊಸತನವನ್ನು ಮೂಡಿಸಿದ್ದವು ಮತ್ತು ಮುಂದಿನ ಪೀಳಿಗೆಗೆ ದಾರಿ ತೋರಿಸಿತು. 1940 ಮತ್ತು 50ರ ದಶಕದಲ್ಲಿ ಈ ವಿಶೇಷ ನೃತ್ಯಗಳನ್ನು ಅತ್ಯಂತ ಜನಪ್ರಿಯಗೊಳಿಸಿದವರು ಕುಕ್ಕು ಮೋರೆ. ಆಂಗ್ಲೋ ಇಂಡಿಯನ್ ಮೂಲದ ಕುಕ್ಕು ಮೋರೆ 1946ರಲ್ಲಿ ಅರಬ್ ಕಾ ಸಿತಾರಾ ಚಿತ್ರದ ಮೂಲಕ ಸಿನಿಪಯಣ ಆರಂಭಿಸಿದರು. ನಂತರ ಬರ್ಸಾತ್, ಆವಾರ, ಅಂದಾಜ್ ಹಾಗೂ ಆನ್ ಸೇರಿದಂತೆ ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ತಮ್ಮ ನೃತ್ಯಗಳಿಂದ ಪ್ರೇಕ್ಷಕರನ್ನು ರಂಜಿಸಿದರು. ಪತ್ಲಿ ಕಮರ್ ಹೈ ಮತ್ತು ಹಮ್ ತುಮಾರೆ ಹೈ ಝರಾ ಮೊದಲಾದ ಹಾಡುಗಳು ಅವರಿಗೆ ಅಪಾರ ಜನಪ್ರಿಯತೆ ತಂದುಕೊಟ್ಟವು. ಅವರ ದೇಹದ ಲವಲವಿಕೆಯಿಂದ ಅಭಿಮಾನಿಗಳು ಅವರನ್ನು ರಬ್ಬರ್ ಗರ್ಲ್ ಎಂದು ಕರೆಯುತ್ತಿದ್ದರು. ಕುಕ್ಕು ಮೋರೆ ತಮ್ಮ ಕಾಲದಲ್ಲಿ ಅತ್ಯಂತ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ಕಲಾವಿದೆಯರಲ್ಲಿ ಒಬ್ಬರಾಗಿದ್ದರು. ನಾಯಕಿಯರು ಒಂದು ಸಿನಿಮಾಗೆ ಸುಮಾರು 5,000 ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದ ಕಾಲದಲ್ಲಿ ಕುಕ್ಕು ಮೋರೆ ಕೇವಲ 3 ನಿಮಿಷದ ನೃತ್ಯದ ಹಾಡಿಗೆ 6,000 ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದರು. ಆ ಕಾಲದಲ್ಲೇ ಅವರ ಬಳಿ 3 ಐಷಾರಾಮಿ ಕಾರುಗಳಿದ್ದವು ಎಂಬುದು ಅವರ ಜನಪ್ರಿಯತೆಯನ್ನು ತೋರಿಸುತ್ತದೆ. ಕುಕ್ಕು ಮೋರೆ ನಂತರ ಬಾಲಿವುಡ್ನಲ್ಲಿ ಕ್ಯಾಬರೆ ನೃತ್ಯಕ್ಕೆ ಹೊಸ ಆಯಾಮ ನೀಡಿದವರು ಹೆಲೆನ್. ಅವರ ಅದ್ಭುತ ನೃತ್ಯ ಪ್ರದರ್ಶನಗಳು ವಿಶೇಷ ಹಾಡುಗಳನ್ನು ಇನ್ನಷ್ಟು ಜನಪ್ರಿಯಗೊಳಿಸಿದವು. ಇದರಿಂದ ಹೆಲೆನ್ ಬಾಲಿವುಡ್ನ ಕ್ಯಾಬರೆ ಕ್ವೀನ್ ಎಂಬ ಹೆಗ್ಗಳಿಕೆಯನ್ನು ಪಡೆದರು. ಹೆಲೆನ್ ಕಾಲದಲ್ಲಿ ಈ ರೀತಿಯ ಹಾಡುಗಳು ಜನಪ್ರಿಯವಾಗಿದ್ದರೂ ಅವುಗಳನ್ನು ಐಟಮ್ ನಂಬರ್ ಎಂದು ಕರೆಯಲಾಗುತ್ತಿರಲಿಲ್ಲ. 1999ರಲ್ಲಿ ಬಿಡುಗಡೆಯಾದ ಶೂಲ್ ಚಿತ್ರದಲ್ಲಿ ಶಿಲ್ಪಾ ಶೆಟ್ಟಿ ಅಭಿನಯಿಸಿದ ಮೈ ಹಾಯಿ ಹೂಂ ಯುಪಿ ಬಿಹಾರ್ ಲೂಟ್ನೆ ಹಾಡಿನ ನಂತರ ಮಾಧ್ಯಮಗಳಲ್ಲಿ ಮೊದಲ ಬಾರಿಗೆ ಐಟಮ್ ನಂಬರ್ ಎಂಬ ಪದ ವ್ಯಾಪಕವಾಗಿ ಬಳಕೆಗೆ ಬಂದಿತು. ಅಲ್ಲಿಂದ ಈ ಪದ ಬಾಲಿವುಡ್ನಲ್ಲಿ ಶಾಶ್ವತವಾಗಿ ನೆಲೆಗೊಂಡಿತು. ಇಂದು ಬಾಲಿವುಡ್ ಮಾತ್ರವಲ್ಲ, ದಕ್ಷಿಣ ಭಾರತೀಯ ಸಿನಿಮಾಗಳಲ್ಲೂ ಐಟಮ್ ಸಾಂಗ್ಗಳು ಪ್ರಮುಖ ಆಕರ್ಷಣೆಯಾಗಿ ಉಳಿದಿವೆ. ಅನೇಕ ಸಿನಿಮಾಗಳಲ್ಲಿ ಕಥೆಯ ಜೊತೆಗೆ ಪ್ರೇಕ್ಷಕರನ್ನು ಸೆಳೆಯುವ ಉದ್ದೇಶದಿಂದ ವಿಶೇಷ ಹಾಡುಗಳನ್ನು ಸೇರಿಸಲಾಗುತ್ತಿದೆ. ಹೀಗಾಗಿ ಐಟಮ್ ಸಾಂಗ್ಗಳ ಇತಿಹಾಸವು ಮೇಡಮ್ ಅಜೂರಿ ಅವರಿಂದ ಆರಂಭವಾಗಿ ಕುಕ್ಕು ಮೋರೆ ಮತ್ತು ಹೆಲೆನ್ ಅವರ ಮೂಲಕ ಜನಪ್ರಿಯತೆಯ ಉತ್ತುಂಗ ತಲುಪಿ ನಂತರ ಐಟಮ್ ನಂಬರ್ ಎಂಬ ಹೆಸರಿನಲ್ಲಿ ಹೊಸ ಗುರುತನ್ನು ಪಡೆದಿದೆ.